ನಾವು ಗಮನಿಸಬಹುದು ಸ್ಟಿಲ್ 7,000 ರೂಪಾಯಿ ಬಜೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ, ನೀವೇನಾದ್ರೂ ಕಡಿಮೆ ಒಂದು ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಜೆಕ್ಟ್ ನ ನೋಡ್ತಾ ಇದ್ರೆ ಇವತ್ತು ನನ್ನ ಹತ್ರ AUN004 ಅನ್ನೋ ಒಂದು ಪ್ರಾಜೆಕ್ಟ್ ಇದೆ. ಹೌದು, ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರಾಜೆಕ್ಟರ್, ಆಂಡ್ರಾಯ್ಡ್ 11 ಇರೋದ್ರಿಂದ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನೀವು ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಈ ತರದ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಆರಾಮಾಗಿ ಕೂಡ ಯೂಸ್ ಮಾಡಬಹುದು. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬಹುದು, ವೈಫೈ ಕೂಡ ಕನೆಕ್ಟ್ ಮಾಡ್ಕೋಬಹುದು, ನಿಮ್ಮ ಮೊಬೈಲ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, DTH ಕನೆಕ್ಷನ್ ಕೂಡ ಮಾಡ್ಕೊಂಡು ಇದನ್ನ ಮ್ಯಾಕ್ಸಿಮಮ್ 50 ಇಂಚಸ್ ಇಂದ ಅಪ್ ಟು ನೀವು 150 ಇಂಚಸ್ ಗಳವರೆಗೂ ಮ್ಯಾಕ್ಸಿಮಮ್ ಆಗಿ ದೊಡ್ಡದಾಗಿ ಮಾಡ್ಕೊಂಡು ನಿಮ್ಮ ಮನೆಯಲ್ಲೇ ಒಂದು ಮಿನಿ ಹೋಮ್ ಥಿಯೇಟರ್ ತರ ಸೆಟ್ ಕೂಡ ಮಾಡ್ಕೋಬಹುದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇದರ ಬಗ್ಗೆ ಮಾಹಿತಿನ ತಿಳ್ಕೊಂಬೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಇದೇ ತರದ ವಿಡಿಯೋಗಳು ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರುವಂತಹ ಆಕ್ಸೆಸರೀಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ನ ನೀಡಿದ್ದಾರೆ. ಸೊ ರಿಮೋಟ್ ಮೂಲಕ ನೀವು ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಸೊ ಇದರಲ್ಲಿ ಆಫ್ ಮತ್ತೆ ಆನ್ ಮಾಡ್ಕೋಬಹುದು, ವ್ಯಾಲ್ಯೂಮ್ ಇನ್ಕ್ರೀಸ್ ಬಟನ್ ಆಗಿರಲಿ, ಲೆಫ್ಟ್ ಟು ರೈಟ್ ಬಟನ್ ಆಗಿರಲಿ, ಓಕೆ ಬಟನ್ ಆಗಿರಲಿ. ಅಷ್ಟೇ ಅಲ್ಲ, ಇದರಲ್ಲಿ ಸೋರ್ಸ್ ಬಟನ್ಸ್ ಕೂಡ ಇದೆ. ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಂತಂದ್ರೆ ಇಲ್ಲಿ ಗಮನಿಸಬಹುದು, ಇದರಲ್ಲಿ ಮೌಸ್ ಆಪ್ಷನ್ಸ್ ಕೂಡ ಇದೆ. ನಿಮಗೆ ಇದನ್ನ ವರ್ಕ್ ಮಾಡೋಕ್ಕೆ ತುಂಬಾ ಕಷ್ಟ ಅಂತ ಅನ್ಸಿದ್ರೆ ನೀವು ಮೌಸ್ ಆಪ್ಷನ್ ಇಂದನೂ ಕೂಡ ಆರಾಮಾಗಿ ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು. ಒಂಥರ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ಅದು ಬಿಟ್ರೆ ಈ ಒಂದು ಪ್ರಾಜೆಕ್ಟ್ ನ ಕನೆಕ್ಟ್ ಮಾಡೋಕೆ ಒಂದು ಪವರ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ಒಂದು HDMI ಕೇಬಲ್ ಸಹ ನೀಡಿದ್ದಾರೆ. ಹಾಗೆ ಅದರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿನ ನೀವು ಇದರಲ್ಲಿ ತಿಳ್ಕೊಳ್ಬಹುದು. ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಅಂಡರ್ 7,000 ರೂಪೀಸ್ಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಇದರ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂದ್ರೆ ಇದನ್ನ ನೀವು 180 ಡಿಗ್ರಿ ವರ್ಗು ಕೂಡ ಆರಾಮಾಗಿ ಟಿಲ್ಟ್ ಕೂಡ ಮಾಡ್ಕೋಬಹುದು. ನಿಮಗೆ ಯಾವ ರೀತಿ ಯಾವ ಆಂಗಲ್ ಅಲ್ಲಿ ಬೇಕೋ ಆ ರೀತಿ ಸೆಟ್ ಮಾಡಿಕೊಂಡು ಕೂಡ ನೀವು ಈ ಪ್ರಾಜೆಕ್ಟ್ ನ ಯೂಸ್ ಕೂಡ ಮಾಡ್ಕೋಬಹುದು. ಇದಂತೂ ಒಂಥರ ಕ್ರೇಜ್ಡ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಇನ್ನೊಂದೇನಪ್ಪ ಅಂದರೆ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬರ್ತಕ್ಕಂದ್ರೆ ಇದೊಂದು ABS ಸ್ಟ್ರಾಂಗೆಸ್ಟ್ ಬಿಲ್ಡ್ ಕ್ವಾಲಿಟಿಯಿಂದ ರೆಡಿ ಆಗಿರುವಂಥದ್ದು. ಸೊ ಗಮನಿಸಬಹುದು, ಮಧ್ಯದಲ್ಲಿ ನಿಮಗೆ ಒಂದು ಮೆಟಲ್ ಮೆಸ್ನ ಕೂಡ ಹಾಕಿರುವಂಥದ್ದು. ಸೊ ನೋಡೋಕೆ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಈ ಒಂದು ಪ್ರಾಜೆಕ್ಟ್ನ ಮುಂಭಾಗದಲ್ಲಿ ಬಂದರೆ ನಿಮಗೆ ಲೆನ್ಸ್ ಈ ಥರ ಕಾಣಿಸುತ್ತೆ. 80PS ನ ಒಂದು ಲೆನ್ಸ್ನ ಬಳಸಿದ್ದಾರೆ. ಸೊ ಹಾಗೆ ಈ ಒಂದು 7,000 ರೂಪೀಸಲ್ಲಿ ನಿಮಗೆ ಆಟೋ ಫೋಕಸ್ ಇರುವಂಥ ಏಕೈಕ ಪ್ರಾಜೆಕ್ಟ್ರು ಕೂಡ ಅಂತ ಹೇಳ್ಬೋದು. ಅಂದರೆ ಎಲೆಕ್ಟ್ರಿಕಲ್ ಫೋಕಸ್, ಇದಕ್ಕೆ ಯಾವುದೇ ಥರ ಅಡ್ಜಸ್ಟ್ ಮಾಡಬೇಕು ಅಂತೇನಿಲ್ಲ. ಈ ಒಂದು ಪ್ರಾಜೆಕ್ಟ್ನ ನೀವು ಆನ್ ಮಾಡಿದ ತಕ್ಷಣ ರಿಮೋಟ್ ಅಲ್ಲೇ ನಿಮಗೆ ಕ್ವಾಲಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಒಂದು ಎಲೆಕ್ಟ್ರಿಕಲ್ ಫೋಕಸ್ ಆಪ್ಷನ್ನ ನೀಡಿದ್ದಾರೆ. ಇದಂತೂ ಕೂಡ ಒಂದು ಒಳ್ಳೆ ಅದ್ಭುತವಾದ ಒಂದು ಆಪ್ಷನ್ ಅಂತಾನೂ ಕೂಡ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರುವಂತಹ ಕೆಲವೊಂದಷ್ಟು ಪೋರ್ಟ್ಸ್ ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ಮೊದಲಿಗೆ ಗಮನಿಸಬಹುದು, ಒಂದು ಪವರ್ ಮತ್ತೆ ಆಫ್ ಮತ್ತೆ ಆನ್ ಮಾಡೋಕೆ ಒಂದು ಬಟನ್ ಸಹ ನೀಡಿದ್ದಾರೆ. ಕೆಳಗಡೆ ಬಂದ್ರೆ ಒಂದು USB ಪೋರ್ಟ್ ಕೂಡ ಇದೆ. ಸೊ ನಿಮ್ಮ ಪೆನ್ ಡ್ರೈವ್ ಅಲ್ಲಿ ಇರುವಂತಹ ಫೋಟೋಸ್ ವಿಡಿಯೋಸ್ ಕೂಡ ನೀವು ಡೈರೆಕ್ಟ್ ಆಗಿ ಪೆನ್ ಡ್ರೈವ್ ಹಾಕ್ಬಿಟ್ಟು ಸೊ ಫೋಟೋಸ್ ವಿಡಿಯೋಸ್ ಕೂಡ ನೀವು ನೋಡಬಹುದು. ಸೊ ಹಾಗೆ ಕೆಳಗಡೆ ಬಂದ್ರೆ ಒಂದು ಆಡಿಯೋ ಜಾಕ್ ಪೋರ್ಟ್ಸ್ ಕೂಡ ಇದೆ. ಸೊ ಅದ್ರ ಕೆಳಗಡೆ ಬಂದ್ರೆ ನಿಮಗೆ ಒಂದು HDMI ಪೋರ್ಟ್ ಕೂಡ ಇದೆ. ನೀವು ಇಲ್ಲಿ ನೀವು ಏನಾದರೂ DTH ಏನಾದರೂ ಕನೆಕ್ಟ್ ಮಾಡ್ಕೊಳ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಸನ್ ಡೈರೆಕ್ಟ್ ಆಗಲಿ, ಟಾಟಾ ಸ್ಕೈ ಆಗಲಿ, ಈ ತರ ಎಲ್ಲ ಡೈರೆಕ್ಟ್ ಆಗಿ ನಿಮ್ಮ ರಿಸೀವರ್ ಮೂಲಕ ನೀವು ಡೈರೆಕ್ಟ್ ಆಗಿ ಈ ಒಂದು HDMI ಪೋರ್ಟ್ಸ್ಗೆ ಹಾಕ್ಬಿಟ್ಟು ಕೂಡ ನೀವು TV ಒಂದು ಕನೆಕ್ಷನ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಪಕ್ಕದಲ್ಲಿ ಬಂದ್ರೆ ಒಂದು ಪವರ್ ಕನೆಕ್ಟ್ ಮಾಡೋಕ್ಕೋಸ್ಕರ ಒಂದು ಪೋರ್ಟ್ ಸಹ ಇದೆ. ಹಾಗೆ ಇಲ್ಲಿ ಗಮನಿಸಬಹುದು, ಇಲ್ಲಿ ಹೀಟ್ ವೆಂಟಿಲೇಷನ್ ಒಂದು ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದರ ಮೂಲಕ ಇದರಲ್ಲಿರುವಂತಹ ಹೀಟ್ ನ ಇದು ಹೊರಗಡೆ ನಿಮಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಹೀಟ್ ವೆಂಟಿಲೇಷನ್ ಕೂಡ ಇಲ್ಲಿ ಕಾಣಿಸುವಂತದ್ದು. ಈ ಒಂದು ಪ್ರಾಜೆಕ್ಟ್ ನ ಮೇನ್ ಸ್ಪೆಸಿಫಿಕೇಶನ್ ಗೆ ಬಂದ್ಬಿಡೋದಾದ್ರೆ ಇದರಲ್ಲಿ 1GB RAM ಮತ್ತೆ 8GB ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ. ಆಂಡ್ರಾಯ್ಡ್ 11 ಕೂಡ ಸಪೋರ್ಟ್ ಮಾಡುತ್ತೆ. ಒಂಥರ ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ ನ ಬ್ರೈಟ್ನೆಸ್ ನ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ 9500 ಲೂಮಿನೆನ್ಸ್ ಒಂದು ಕೂಡಿರುವಂತದ್ದು. ಅಷ್ಟೇ ಅಲ್ಲ, 10,000:1 ಸ್ಟಾಟಿಕ್ ಕಾಂಟ್ರಾಸ್ಟ್ ರೇಷಿಯೋ ಕೂಡ ನೀಡಿರುವಂತದ್ದು. ಒಂಥರ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಹೌದು, ಕೇವಲ 7,000 ರೂಪಾಯಿ ಬಜೆಟ್ ರೇಂಜ್ ಅಲ್ಲಿ 9,500 ಒಂದು ಪೀಕ್ ಲೂಮಿನೆನ್ಸ್ ಬ್ರೈಟ್ನೆಸ್ ನೀಡಿರುವಂತದ್ದು. ಸೊ ನೀವು ಒಂದು 100 ಇಂಚಸ್ 120 ಇಂಚಸ್ ಅಲ್ಲಿ ಏನಾದ್ರು ಲೈಟ್ ಆಫ್ ಮಾಡ್ಕೊಳ್ತೀನಿ ಅಂತಂದ್ರೆ ಸೇಮ್ ಒಂದು ಮಿನಿ ಥಿಯೇಟರ್ ಒಂದು ಫೀಲ್ ನ ಈ ಒಂದು ಪ್ರಾಜೆಕ್ಟ್ ಇಂದಾನು ಕೂಡ ನೀವು ಪಡಿಬಹುದು. ಸರ್ ಇಲ್ಲ ಸರ್, ನನಗೆ ಒಂದು ಪ್ರೊಫೆಷನಲ್ ರೀತಿ ಬೇಕು, ಇದಕ್ಕಿಂತ ಹೈ ಕ್ವಾಲಿಟಿ ಬೇಕು, ಇದಕ್ಕಿಂತ ಬ್ರೈಟ್ನೆಸ್ ಬೇಕು ಅಂತಂದ್ರೆ ನೀವು ಪ್ರೈಸ್ ನ ಜಾಸ್ತಿ ಕೊಡಬೇಕಾಗುತ್ತೆ. ಅಂದ್ರೆ ನಮ್ಮ ಹತ್ರ 5,000 ರೂಪಾಯಿಂದ ಇಟ್ಕೊಂಡು ಅಪ್ ಟು 30,000 ರೂಪಾಯಿವರೆಗೂ ಎಲ್ಲ ತರದ ಪ್ರಾಜೆಕ್ಟರ್ ಕೂಡ ಇದೆ. ಆಯಾ ಬೆಲೆಗೆ ತಕ್ಕಂತೆ ನಾವು ಅದನ್ನ ಕಂಪೇರ್ ಮಾಡಿ ನಾವು ಮಾತಾಡ್ತೀವಿ. ಸ್ಟಿಲ್ ನೀವೇನಾದ್ರೂ ಒಂದು ದಾಬಾಗ್ ಬೇಕು ಸರ್, ಕೆಫೆಗೆ ಬೇಕು, ನಮಗೆ 7,000 ರೂಪಾಯಿದು, ಸೊ ಆ ಥರ ಆಗಲ್ಲ. ಸೊ ನೀವು ಒಂದು ಡಾರ್ಕ್ ರೂಮಲ್ಲಿ ನೋಡ್ತೀನಿ, ಒಂದು ಚಿಕ್ಕ ರೂಮಲ್ಲಿ ನೋಡ್ತೀನಿ, ಒಂದು 100-120 ಇಂಚಸ್ ಅಲ್ಲಿ ನೋಡ್ತೀನಿ ಅನ್ನೋರಿಗೆ ಈ ಒಂದು ಪ್ರಾಜೆಕ್ಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಇದರಲ್ಲಿ 9500 ಲೂಮಿನೆನ್ಸ್ ಮತ್ತೆ ನಿಮಗೆ 10,000 ಸ್ಟಾಟಿಕ್ ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರೋದ್ರಿಂದ ಇದರಲ್ಲಿ ಮ್ಯಾಕ್ಸಿಮಮ್ ನೀವು 50 ಇಂಚಸ್ ಇಂದ ಅಪ್ ಟು ಇದನ್ನ 120ರಿಂದ 150 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಚಿಕ್ಕದಾಗಿ ಒಂದು ಮಿನಿ ಹೋಮ್ ಥಿಯೇಟರ್ ತರನು ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇನ್ನೊಂದೇನಪ್ಪ ಇದರ ಅಡ್ವಾಂಟೇಜ್ ಆಪ್ಷನ್ ಅಂತಂದ್ರೆ ಇದನ್ನ ನೀವು 180 ಡಿಗ್ರಿ ವರ್ಗು ಕೂಡ ಟಿಲ್ಟ್ ಕೂಡ ಮಾಡ್ಕೊಳ್ಳೋದ್ರಿಂದ ಯಾವ ಆಂಗಲ್ ಶೇಪ್ ಅಲ್ಲಿ ಬೇಕೋ ನೀವು ಆ ತರ ಇದನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಕೂಡ ನೀವು ನೋಡ್ಕೋಬಹುದು. ಇನ್ನೊಂದೇನಪ್ಪ ಅಂತಂದ್ರೆ ನೀವೇನಾದ್ರು ಬಿಸ್ನೆಸ್ ಆಪ್ಷನ್ಗೆ ಏನಾದ್ರು ತಗೊಳ್ತೀರಿ ಅಂತಂದ್ರೆ, ಈಗ ನೀವು ಕೂತ್ಕೊಂಡು
ನಿಮಗೆ ನೋಡೋಕ್ಕಾಗಲ್ಲ ಅಂದರೂ ಕೂಡ ನೀವು ಮಲ್ಕೊಂಡು ಕೂಡ ಮೇಲ್ಗಡೆ ಒಂದು ವಾಲ್ಗೂ ಕೂಡ ಇದನ್ನ ಪ್ರೊಜೆಕ್ಟ್ ಮಾಡಿಬಿಟ್ಟು ಕೂಡ ಆರಾಮಾಗಿ ನೋಡ್ಕೋಬಹುದು. ಇದಂತೂ ಒಂಥರ ಅಡ್ವಾಂಟೇಜ್ ಆಪ್ಷನ್ ಇದರಲ್ಲಿ ಇರುವಂಥದ್ದು ಅಂತ ಹೇಳ್ಬೋದು. ಸೊ ಇನ್ನು ಇದರ ಲ್ಯಾಂಪ್ ಅವರ್ಸ್ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50,000 ಅವರ್ಸ್ ಲ್ಯಾಂಪ್ ಅವರ್ಸ್ನ ಕೊಟ್ಟಿದ್ದಾರೆ ಗುರು. ಇದಂತೂ ಲಿಟ್ರಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. ಹೌದು, ನೀವು 8,000, 10,000, 12,000 ರೂಪಾಯಿ ಪ್ರಾಜೆಕ್ಟ್ನ ಗಮನಿಸಿ ಆದಲ್ಲಿ ನಿಮಗೆ 20,000, 30,000 ಅವರ್ಸ್ ಮಾತ್ರ ಲ್ಯಾಂಪ್ ಅವರ್ಸ್ ಕೊಡ್ತಾರೆ. ಬಟ್ ಇದರಲ್ಲಿ 7,000 ರೂಪಾಯಿ ಪ್ರೈಸ್ ರೇಂಜ್ಗೆ 50,000 ಅವರ್ಸ್ ಲ್ಯಾಂಪ್ ಅವರ್ಸ್ನ ಕೊಡಿರುವಂಥದ್ದು. ಸೊ ನೀವು ಡೈಲಿ ಒಂದು 9 ಅವರು 10 ಅವರು ಯೂಸ್ ಮಾಡ್ತೀನಿ ಅಂದ್ರೂ ಕೂಡ 7 ರಿಂದ 8 ವರ್ಷಗಳ ಕಾಲ ಅಷ್ಟು ನಿಮಗೆ ಲ್ಯಾಂಪ್ ಅವರ್ಸ್ ಕೂಡ ಬರುತ್ತೆ. ಒಂಥರ ಬೆಂಕಿ ಫೀಚರ್ಸ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಪಿಕ್ಚರ್ ಕ್ವಾಲಿಟಿಯ ಬಗ್ಗೆ ಮಾತಾಡೋದಾದ್ರೆ 1080 ನೇಟಿವ್ ರೆಸಲ್ಯೂಷನ್ ಆಯ್ತಾ. ನೀವು ಬೇರೆ ಪ್ರಾಜೆಕ್ಟ್ನ ಗಮನಿಸಿ 720 ಪಿಕ್ಸೆಲ್ ನೇಟಿವ್ ರೆಸಲ್ಯೂಷನ್ ಇರುತ್ತೆ. ಬಟ್ ಇದರಲ್ಲಿ 1080 ನೇಟಿವ್ ರೆಸಲ್ಯೂಷನ್ ನೀಡಿದ್ದಾರೆ. 4K ಕೂಡ ಡಿಕೋಡಿಂಗ್ ಮಾಡುತ್ತೆ. ಇದಂತೂ ನೆಕ್ಸ್ಟ್ ಲೆವೆಲ್ ಆಪ್ಷನ್ ಅಂತ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಬ್ಲೂಟೂತ್ 5.1 ಆಪ್ಷನ್ಸ್ ಕೂಡ ಇದೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳಿದ್ರೆ ಯಾವುದೇ ತರದ ವೈರಿಂಗ್ ಕನೆಕ್ಟ್ ಮಾಡದೆ ನೀವು ವೈರ್ಲೆಸ್ ಮುಖಾಂತರ ಕೂಡ ಸೌಂಡ್ಗಳಿಗೆ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು ಬ್ಲೂಟೂತ್ ಆಪ್ಷನ್ ಇಂದ ಅಂತಾನೆ ಹೇಳ್ಬೋದು. ಸೊ ಇಲ್ಲ ಅಂತಂದ್ರೆ ನೀವು ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಇದರಲ್ಲಿರುವಂತಹ 5 ವ್ಯಾಟ್ನ ಸ್ಪೀಕರ್ ಇಂದನೂ ಕೂಡ ಕೇಳಬಹುದು. ಬಟ್ ಸ್ಟಿಲ್ ಒಂದು ದೊಡ್ಡ ಇಂಚಸ್ ಅಲ್ಲಿ ನೋಡ್ತಾ ಇದ್ದೀರಾ, ಅದ್ರ ತಕ್ಕಂತೆ ನಿಮಗೆ ಸೌಂಡ್ಗಳು ಬೇಕು ಅಂತಂದ್ರೆ ಎಕ್ಸ್ಟ್ರಾ ಸೌಂಡ್ ಕೂಡ ನೀವು ಬ್ಲೂಟೂತ್ ಆಪ್ಷನ್ ಮೂಲಕನೂ ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಸೊ ಇದರಲ್ಲಿ ವೈಫೈ ಆಪ್ಷನ್ ಕೂಡ ಇದೆ. ಅಂದ್ರೆ ನಿಮ್ಮ ಒಂದು ಮೊಬೈಲ್ ಹಾಟ್ಸ್ಪಾಟ್ ಇಂದನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಹಾಟ್ಸ್ಪಾಟ್ ಆನ್ ಮಾಡಿ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ನಿಮ್ಮ ಹತ್ರ ಫೈಬರ್ ಕನೆಕ್ಷನ್ ಆಗಿರಲಿ ಅಥವಾ ರೋಟರ್ ಆಪ್ಷನ್ ಏನಾದ್ರು ಆಗಿರಲಿ ಅದರಿಂದನೂ ಕೂಡ ನೀವು ವೈಫೈ ಆಪ್ಷನ್ ಮೂಲಕನೂ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿರುವಂತಹ OTT ಪ್ಲಾಟ್ಫಾರ್ಮ್ಗಳನ್ನು ಆರಾಮಾಗಿ ಕೂಡ ನೋಡ್ಕೋಬಹುದು. ಇದರಲ್ಲಿ 2.4G ಕೂಡ ಸಪೋರ್ಟ್ ಮಾಡುತ್ತೆ, 5G ಕೂಡ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಜನರೇಷನ್ ಅಲ್ಲಿ 6G ಬಂದ್ರೆ ಅದನ್ನು ಕೂಡ ಕನೆಕ್ಟ್ ಮಾಡುವಂತ ಒಂದು ಅಪ್ಗ್ರೇಡೆಡ್ ಮಾಡೆಲ್ ಅಂತಾನೆ ಹೇಳ್ಬೋದು. ಉಳಿದ ಫೀಚರ್ಸ್ ಗಳನ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ಡೈರೆಕ್ಟ್ ಆಗಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ನಿಮ್ಗೆ ಇವಾಗ 100 ಇಂಚಸ್ ಅಲ್ಲಿ ಕಂಪ್ಲೀಟ್ ಡಾರ್ಕ್ ರೂಮ್ ಅಲ್ಲಿ ವಿಡಿಯೋನ ಕೂಡ ಪ್ಲೇ ಕೂಡ ಮಾಡಿದ್ದೀನಿ. ಗಮನಿಸಬಹುದು ನಿಮಗೆ ಸ್ಕ್ರೀನ್ ಯಾವ ತರ ಕಾಣಿಸ್ತಿದೆ ಅಂತ. ಸೊ ಸ್ಟಿಲ್ 7,000 ರೂಪಾಯಿ ರೇಂಜಿಗೆ ಬೆಸ್ಟ್ ಕ್ವಾಲಿಟಿ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ ನ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಕೂಡ ಬರುತ್ತೆ. ಮೊದಲಿಗೆ ಗಮನಿಸೋದೇ ಇದ್ರೆ ಇದರಲ್ಲಿ ಹೋಮ್ ಆಗಿರಲಿ, ಆಪ್ಸ್ ಆಗಿರಲಿ, ವಿಡಿಯೋ ಆಗಿರಲಿ, ಮ್ಯೂಸಿಕ್ ಆಗಿರಲಿ ಮತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಈ ತರದ ಕೆಲವೊಂದಷ್ಟು ಆಪ್ಷನ್ಗಳು ಬರುತ್ತೆ. ಇನ್ನು ಹೋಮ್ ಅಲ್ಲಿ ನಿಮಗೆ ಕೆಲವೊಂದಷ್ಟು ಇನ್ಬಿಲ್ಟ್ ಆದ ಒಂದು ಅಪ್ಲಿಕೇಶನ್ಸ್ ಸಹ ಇದೆ. ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಮತ್ತೆ ಫೇಸ್ಬುಕ್ ಈ ತರದ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಅಷ್ಟೇ ಇಲ್ಲ, ಇನ್ನು ಆಪ್ಸ್ ನ ಆಪ್ಷನ್ ಗೆ ಬಂದ್ರೆ ಇದರಲ್ಲಿ ನಿಮಗೆ ಆಪ್ ಸ್ಟೋರ್ ಆಗಿರಲಿ, ಮಿರಾಕ್ಯಾಸ್ಟ್ ಆಪ್ಷನ್ಸ್ ಕೂಡ ಇದೆ ಈ ಒಂದು ಬಜೆಟ್ ರೇಂಜ್ ಅಲ್ಲಿ. ಈ ಮಿರಾಕ್ಯಾಸ್ಟ್ ಆಪ್ಷನ್ ಯಾವ ರೀತಿ ವರ್ಕ್ ಆಗ್ತದೆ ಅಂದ್ರೆ ಯಾವುದೇ ರೀತಿ ನೀವು ವೈರಿಂಗ್ ಕನೆಕ್ಟ್ ಮಾಡದೆ ನಿಮ್ಮ ಒಂದು ಮೊಬೈಲ್ನ ಡೈರೆಕ್ಟ್ ಆಗಿ ಮಿರಾಕ್ಯಾಸ್ಟ್ ಮೂಲಕ ಕನೆಕ್ಟ್ ಮಾಡಿಕೊಂಡು ನೀವು ಒಂದು ಮೊಬೈಲಲ್ಲಿ ಏನೇನೆಲ್ಲ ಯೂಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಒಂದು ದೊಡ್ಡ ಇಂಚಸ್ ಅಲ್ಲಿ ಬರುತ್ತೆ. ನೀವೇನಾದ್ರು ನಿಮ್ಮ ಮನೆಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಮಕ್ಕಳು ಏನಾದ್ರು ಇದ್ರೆ ಟ್ಯೂಷನ್ ಹೇಳ್ಕೊಡೋಕ್ಕೆ ಯೂಸ್ ಆಗ್ತದೆ, ಅಥವಾ ನೀವೇನಾದ್ರು ರೀಲ್ಸ್ ನೋಡ್ತೀನಿ, ವಾಟ್ಸಪ್ ಯೂಸ್ ಮಾಡ್ತೀನಿ ಅಂತಂದ್ರೆ ಒಂದು ದೊಡ್ಡ ಇಂಚಸ್ ಅಲ್ಲಿ ನೀವು ಆರಾಮಾಗಿ ನೋಡ್ಕೊಳ್ಬಹುದು. ಸೊ ಹಾಗೆ ನೀವೇನಾದರೂ ಪೆನ್ ಡ್ರೈವ್ ಏನಾದ್ರು ಹಾಕ್ತೀನಿ ಅಂತಂದರೆ ಪೆನ್ ಡ್ರೈವ್ ಆಪ್ಷನ್ ಹಾಕಿದ್ಮೇಲೆ ನೀವು ಫೈಲ್ ಮ್ಯಾನೇಜರ್ ಅಂತಿರುತ್ತೆ, ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಕೂಡ ನಿಮ್ಮ ಒಂದು ಫೋಟೋ ವಿಡಿಯೋಸ್ಗಳನ್ನು ಕೂಡ ಪೆನ್ ಡ್ರೈವಲ್ಲಿ ಇರುವಂಥ ಡೇಟಾಸ್ಗಳನ್ನು ಕೂಡ ನೋಡ್ಕೋಬಹುದು. ಇನ್ನು ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ, ಇದನ್ನು ಲಾಗಿನ್ ಆಗಿಬಿಟ್ಟು ಇನ್ನೂ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಕೂಡ ಡೌನ್ಲೋಡ್ ಮಾಡಿಬಿಟ್ಟು ಕೂಡ ನೀವು ನೋಡ್ಬೋದು. ಸೊ ಹಾಗೆ ನೀವು ಗಮನಿಸ್ತಾ ಇದ್ರೆ ಡೈರೆಕ್ಟ್ ಆಗಿ ಸೆಟ್ಟಿಂಗ್ಸ್ನ ವಿಚಾರಕ್ಕೆ ಬರೋದು. ಇದರಲ್ಲಿ ಸೆಟ್ಟಿಂಗ್ಸ್ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಮೊದಲಿಗೆ ವೈಫೈ ಆಪ್ಷನ್ ಕೂಡ ಇದೆ. ಈ ಒಂದು ವೈಫೈ ಆಪ್ಷನ್ ಯಾವ ರೀತಿ ವರ್ಕ್ ಆಗ್ತದೆ ಅಂದರೆ ನಿಮ್ಮ ಮನೆಯಲ್ಲಿ ರೋಟರ್ ಆಗಿರಲಿ ಅಥವಾ ಏರ್ ಫೈಬರ್ ಕನೆಕ್ಷನ್ ಆಗಿರಲಿ ವೈಫೈ ಆಪ್ಷನ್ ಇದ್ದಿದ್ರೆ ಡೈರೆಕ್ಟ್ ಆಗಿ ಈ ಒಂದು ವೈಫೈ ಆಪ್ಷನ್ ಮೂಲಕ ಈ ಒಂದು ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡಿ ನೀವು ಇದರಲ್ಲಿರುವಂಥ ಯೂಟ್ಯೂಬ್ ಆಗಿರಲಿ, ನೆಟ್ಫ್ಲಿಕ್ಸ್ ಆಗಿರಲಿ ಆರಾಮಾಗಿ ಕೂಡ ನೋಡ್ಕೋಬಹುದು. ಸೊ ನಿಮ್ಮ ಮನೆಯಲ್ಲಿ ವೈಫೈ ಆಪ್ಷನ್ ಇಲ್ಲ ಅಂದರೂ ಕೂಡ ನಿಮ್ಮ ಮೊಬೈಲಲ್ಲಿರುವಂಥ ಹಾಟ್ಸ್ಪಾಟ್ ಆನ್ ಮಾಡಿಬಿಟ್ಟು ಕೂಡ ಇದಕ್ಕೆ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಅವಾಗಲೇ ಹೇಳಿರೋ ಪ್ರಕಾರ ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ. ನೀವು ವೈರ್ಲೆಸ್ ಮುಖಾಂತರ ಕೂಡ ಈ ಒಂದು ಬ್ಲೂಟೂತ್ ಆಪ್ಷನ್ ಮೂಲಕ ಸೌಂಡ್ಗಳನ್ನು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಇನ್ನು ಇದರಲ್ಲಿ ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಂತಿದೆ. ಇನ್ನು ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಲ್ಲಿ ಬಂದರೆ ಇದರಲ್ಲಿ ಝೂಮ್ ಇನ್ ಝೂಮ್ ಔಟ್ ಕೂಡ ಇರುತ್ತೆ. ಇನ್ನು ಝೂಮ್ ಇನ್ ಅಂತಂದರೆ ಇಲ್ಲಿ ಗಮನಿಸಬಹುದು, ನಿಮಗೆ ಏನಾದ್ರು ಚಿಕ್ಕ ಸೈಜ್ ಇಂಚಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಮಾಡಬೇಕು ಅಂತಂದರೆ ನೀವು ಈ ಥರ ಚಿಕ್ಕದಾಗೂ ಕೂಡ ಮಾಡ್ಕೋಬಹುದು, ಹಾಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು. ಇನ್ನು ಹಾಗೆ ಇದರಲ್ಲಿ 4 ಪಾಯಿಂಟ್ ಕೀ ಸ್ಟೋನ್ ಕರೆಕ್ಷನ್ಸ್ ಕೂಡ ಇದೆ. ಅಂದರೆ ನಿಮಗೆ ಎಡ್ಸಲ್ಲಿ ಕರೆಕ್ಷನ್ಸ್ ಅಂತ ಇರುತ್ತೆ ನೋಡಿ, ಗಮನಿಸ್ಬೋದು. ಈಗ ನಿಮಗೆ ಕಾರ್ನರಲ್ಲಿ ಈ ಥರ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ನೀವು ಇದನ್ನ ಬ್ಯಾಲೆನ್ಸ್ ರೀತಿ ಕೂಡ ಮಾಡ್ಕೋಬೋದು, ಗಮನಿಸ್ಕೋಬೋದು ಇಲ್ಲಿ. ಸೊ ಆ ಕಡೆ ಬ್ಯಾಲೆನ್ಸ್ ಇಲ್ಲ ಈ ಥರ ಇತ್ತಂತಂದರೆ ನೀವು ಈ ಥರನೂ ಕೂಡ ನಿಮಗೆ ಯಾವ ಥರ ಸೈಜಲ್ಲಿ ಬೇಕೋ ಆ ಥರ ಬ್ಯಾಲೆನ್ಸ್ ರೀತಿಯಾಗಿ ಈ ಒಂದು ಪ್ರಾಜೆಕ್ಟಲ್ಲಿ ನೀವು ಮಾಡ್ಕೊಳ್ಬೋದು. ಇನ್ನು ಹಾಗೆ ಬಂದರೆ ಇನ್ನು ಅಬೌಟಲ್ಲಿ ಬಂದರೆ ಇಲ್ಲಿ ಗಮನಿಸ್ಕೋಬಹುದು. ಅಬೌಟಲ್ಲಿ ಬಂದುಬಿಟ್ರೆ ನಿಮಗೆ ಇದರಲ್ಲಿ 1GB ರ್ಯಾಮು 8GB ಸ್ಟೋರೇಜ್ ಜೊತೆಗೆ ಆಂಡ್ರಾಯ್ಡ್ 11 ವರ್ಷನ್ ಕೂಡ ನಿಮಗೆ ಇದರಲ್ಲಿ ಅಪ್ಡೇಟ್ ಆಗಿರುವಂಥದ್ದು ಒಂಥರ ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಡೈರೆಕ್ಟ್ ಆಗಿ ಇದರ ವಿಡಿಯೋ ಕ್ವಾಲಿಟಿಗೆ ಬಂದ್ಬಿಡೋಣ. ಡೈರೆಕ್ಟ್ ಆಗಿ ಇದರ ವಿಡಿಯೋ ಕ್ವಾಲಿಟಿನ ಗಮನಿಸಿದ್ರೆ ನೀವು ಗಮನಿಸಬಹುದು, ನೀವು ವಿಡಿಯೋ ಕ್ವಾಲಿಟಿ ಇದನ್ನು 100 ಇಂಚಸ್ ಅಲ್ಲಿ ನಿಮಗೆ ಇವಾಗ ಸ್ಕ್ರೀನ್ ಕೂಡ ಪ್ಲೇ ಕೂಡ ಮಾಡಿದ್ದೀನಿ. ಹಾಗೆ ಇದರ ಕಲರ್ ಆಗಿರಲಿ ಅಥವಾ ಶಾರ್ಪ್ನೆಸ್ ಆಗಿರಲಿ ಮತ್ತೆ ಬ್ರೈಟ್ನೆಸ್ ಆಗಿರಲಿ ಸ್ಟಿಲ್ 7,000 ರೂಪಾಯಿಗೆ ತುಂಬಾ ಚೆನ್ನಾಗಿರುವಂಥ ಒಂದು ಪಿಕ್ಚರ್ ಕ್ವಾಲಿಟಿನ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಹಾಗೆ ಗಮನಿಸಬಹುದು ಯಾವ ಥರ ಇದೆ ಅಂತ. ಈಗ ಇದರ
ರೆಸಲ್ಯೂಷನ್ ಕೂಡ ಚೆಕ್ ಮಾಡೋಣ. ಸೊ ರೆಸಲ್ಯೂಷನ್ ಬಂದ್ಬಿಟ್ಟು ನಾನು ಇವಾಗ ಇದಕ್ಕೆ ಫೈಬರ್ ಕನೆಕ್ಷನ್ ಅಂದರೆ ಜಿಯೋ ಏರ್ ಫೈಬರ್ ಕನೆಕ್ಷನ್ ಕೂಡ ಸೆಟ್ ಕೂಡ ಮಾಡಿದ್ದೀನಿ. ಇಲ್ಲಿ ಗಮನಿಸಬಹುದು 2160 ಪಿಕ್ಸೆಲ್ಸ್ ವರೆಗೂ ಕೂಡ ಇದು ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ. ಸೊ ನೀವು ಯಾವುದೇ ಥರದ ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡ್ಕೊಂಡಿಲ್ಲ, ಜಸ್ಟ್ ನೀವು ನಿಮ್ಮ ಒಂದು ಮೊಬೈಲ್ ಹಾಟ್ಸ್ಪಾಟ್ ಇಂದನೂ ಕೂಡ ಕನೆಕ್ಟ್ ಮಾಡಿದ್ದೀನಿ ಅಂತಂದ್ರೆ ಇದು ನಿಮಗೆ 720 ಅಂದರೆ 1080 ಪಿಕ್ಸೆಲ್ಸ್ ವರೆಗೂ ನಿಮಗೆ ಸಪೋರ್ಟ್ ಮಾಡುತ್ತೆ. ಬಟ್ ನೀವೇನಾದರೂ ಫೈರ್ ಸ್ಟಿಕ್ ಹಾಕೊಂಡ್ರೆ ಅಥವಾ ಎಕ್ಸ್ಟ್ರಾ ಯಾವುದೇ ಡಿವೈಸ್ನ ಹಾಕೊಂಡ್ರೆ ನಿಮಗೆ 2160 ಪಿಕ್ಸೆಲ್ಸ್ ವರೆಗೂ ಅಂದರೆ 4K ಕೂಡ ಎಕ್ಸಾಕ್ಟ್ ಡಿಕೋಡಿಂಗ್ ಮಾಡುತ್ತೆ. ಗಮನಿಸಬಹುದು ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ. ಹಾಗೆ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ 7000 ರೂಪಾಯಿ ರೇಂಜ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ಸುಮಾರು ಜನಕ್ಕೆ ಆಸೆ ಅಂತ ಇದ್ದೇ ಇರುತ್ತೆ, ಏನಪ್ಪಾ ಅಂದ್ರೆ 50 ಇಂಚಸ್ 100 ಇಂಚಸ್ ಅಲ್ಲಿ ಟಿವಿ ತಗೊಳ್ಬೇಕು ಅಂತ. ಸೊ ನಾರ್ಮಲ್ ಈಗ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ 1 ಲಕ್ಷ 1.5 ಲಕ್ಷ ಕೊಡುವಂತ ಬಜೆಟ್ ಇರಲ್ಲ, ಅಂತವ್ರಿಗೆ 7000 ರೂಪಾಯಿ ಕೊಟ್ಟು ಒಂದು 100 ಇಂಚಸ್ 120 ಇಂಚಸ್ ಏನಾದರೂ ನೀವು ಒಂದು ಪ್ರಾಜೆಕ್ಟ್ನ ತಗೊಂಡ್ರೆ ಈ ತರದ ಒಂದು ಕ್ವಾಲಿಟಿನೂ ಕೂಡ ನೀವು ಪಡಿಬಹುದು. ಅನಿಸಿದ್ರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು, ಮೈಸೂರಲ್ಲಿ ಮಂಡೆ ಮೊಹಲ ಕಬೀರ್ ರೋಡ್ ನಿಯರ್ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಇದನ್ನ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಇಲ್ಲ ಸರ್ ನಾವು ತುಂಬಾ ದೂರ ಊರದಲ್ಲಿ ಇದೀವಿ ಅಂತಂದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಇದೆ. ಸೊ ನಾವು ಇಲ್ಲಿಂದ ನಿಮಗೆ ಕೊರಿಯರ್ ಮುಖಾಂತರ ನಿಮಗೆ ತಲುಪಿಸುವಂತ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ. ಸೊ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.